ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಬಟಪ್ಪನಹಳ್ಳಿ ಗ್ರಾಮದ ಶ್ರೀ ಭೀಮಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಸಾಮೂಹಿಕ ವಿವಾಹ, ನೂತನ ಪಂಚಕಳಸ ತೇರಿನ ಲೋಕಾರ್ಪಣೆ ಹಾಗೂ ಪುರಾಣ ಮಹಾಮಂಗಲೋತ್ಸವ ಕಾರ್ಯಕ್ರಮಗಳ ಕುರಿತಂತೆ ಕುಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಎಚ್ಡಿ ಪಾಟೀಲ್ ಮಾತನಾಡಿ, ಬಟಪ್ಪನಹಳ್ಳಿ ಗ್ರಾಮದಲ್ಲಿ ಕಳೆದ 29 ವರ್ಷಗಳಿಂದ ಶಿವಶರಣೆ ತಾಯಿ ಭೀಮಾಂಬಿಕಾ ದೇವಿಯ ಪುರಾಣ ಕಾರ್ಯಕ್ರಮ ಮುನ್ನಡೆಸಿಕೊಂಡು ಬಂದಿದ್ದು, ಪ್ರತಿ ವರ್ಷ ಪುರಾಣ ಮಂಗಲ ದಿವಸ ಸಾಮೂಹಿಕ ವಿವಾಹಗಳನ್ನು ಪೂಜ್ಯರ ಹಾಗೂ ಹರಗುರುಚರ ಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಿಕೊಂಡು ಬರಲಾಗಿದೆ. ಭಕ್ತರ ಆಶಯದಂತೆ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚಗಳಲ್ಲಿ ಶ್ರೀ ಭೀಮಾಂಬಿಕಾ ದೇವಿಯ ನೂತನ ಪಂಚಕಳಸ ರಥವು ಸಿದ್ಧಗೊಂಡಿದ್ದು, ಇದೇ ದಿನಾಂಕ 18/4/2026ರಂದು ಲೋಕಾರ್ಪಣೆಯಾಗಲಿದೆ. ದಿನಾಂಕ 17/4/2026 ಶುಕ್ರವಾರ ಸಾಯಂಕಾಲ 4 ಗಂಟೆಗೆ ಶ್ರೀ ಭೀಮಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ನೂತನ ಪಂಚಕಳಸ ತೇರಿನ ಲೋಕಾರ್ಪಣೆ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದೆ. ಏಪ್ರಿಲ್ 17 ಮತ್ತು 18ರಂದು ಕಾರ್ಯಕ್ರಮದಲ್ಲಿ ವಿವಿಧ ಹರ ಗುರು ಚರ ಮೂರ್ತಿಗಳು, ಗಣ್ಯರು, ರಾಜಕೀಯ ಮುಖಂಡರುಗಳು ಪಾಲ್ಗೊಳ್ತಾ ಇದ್ದು, ಈ ಎಲ್ಲಾ ಜಾತ್ರಾ ಕಾರ್ಯಕ್ರಮಗಳಿಗೆ ಸಕಲ ಸದ್ಭಕ್ತರು ಆಗಮಿಸಿ ತನುವನ ಧನದಿಂದ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜಶೇಖರ ಕರ್ಮುಡಿ, ಮಲ್ಲಿಕಾರ್ಜುನ ಕರ್ಮುಡಿ, ಯಲ್ಲಪ್ಪ ಹಲ್ಗುಡಿ, ಶ್ರೀಧರ ಹೊಸ್ಮನಿ, ಹಂಚಾಳಪ್ಪ ಕಲ್ಗುಡಿ, ಮಲ್ಲಪ್ಪ ಗುಡಿಹಿಂದಲ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಚೆನ್ನಯ್ಯ ಹಿರೇಮಠ್, NKS TV4 ಕುಕನೂರು. 18 2 ದಿವಸ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಕಳೆದ 29 ವರ್ಷಗಳಿಂದ ಬಟಪ್ಪನಹಳ್ಳಿ ಗ್ರಾಮದಲ್ಲಿ ಶಿವಶರಣೆ ತಾಯಿ ಭೀಮಾಂಬಿಕಾ ದೇವಿಯ ಒಂದು ಪುರಾಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ನಾವು ಬಂದಿದ್ದೇವೆ. ಇದು ವರ್ಷ 29ನೇ ವರ್ಷ. ಈ ಪುರಾಣ ಮಂಗಲದಲ್ಲಿ, ಪುರಾಣ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಸಾಮೂಹಿಕ ವಿವಾಹವನ್ನು ಕೂಡ ನಾವು ನಡೆಸ್ಕೊಂಡು ಬಂದಿದ್ದೇವೆ. 3 ವರ್ಷಗಳ ಹಿಂದೆ ಅಂದರೆ 2021 ಮೇ 1ರಂದು ಭಕ್ತರ ಒಂದು ಆಶಯದಂತೆ, ಗುರುಗಳ ಒಂದು ಆಶೀರ್ವಾದದಿಂದ ಶ್ರೀ ಭೀಮಾಂಬಿಕಾ ದೇವಿಯ ನೂತನ ದೇವಾಲಯ ಜೊತೆಗೆ ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ಆ ಒಂದು ಹೊಸ ದೇವಾಲಯದಲ್ಲಿ ಜೀವಕಳೆ ತುಂಬಿ ಪ್ರತಿಷ್ಠಾಪನೆಗೊಳ್ಳ. ಆ ಒಂದು ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಕೂಡ ನಡೆದಿದೆ. ಕಳೆದ ವರ್ಷ ಮತ್ತೆ ಭಕ್ತರ ಒಂದು ಸಂಕಲ್ಪದಿಂದ, ಗುರುಗಳ ಸ್ವಾಮೀಜಿಗಳ ಒಂದು ಆಶೀರ್ವಾದದಿಂದ, ಅವರ ಒಂದು ಕೋರಿಕೆಯಂತೆ ಬಟಪ್ಪನಹಳ್ಳಿ ಭೀಮಾಂಬಿಕಾ ದೇವಿಯ ಒಂದು ನೂತನ ರಥ ಆಗಬೇಕು ಅಂತಕೊಂಡು ಸಂಕಲ್ಪ ಮಾಡಿದ್ವಿ. ಇದಕ್ಕೂ ಮೊದಲು ನಾವು ಲಘು ರಥೋತ್ಸವ ಮಾಡ್ತಾಯಿದ್ವಿ. ಪ್ರತಿ ವರ್ಷ ಅಮಾವಾಸ್ಯೆ ಅಂದರೆ ಬಸವ ಜಯಂತಿಗಿಂತ 1-2 ವರ್ಷ ಮಾತ್ರ ಅಮಾವಾಸ್ಯೆ ದಿವಸ ಆ ಲಘು ರಥೋತ್ಸವ ನಡೀತಾ ಇತ್ತು. ಜೊತೆ ಸಾಮೂಹಿಕ ವಿವಾಹ ಕೂಡ ನಡ್ಕೊಂಡು ಹೋಗ್ತಾ ಇತ್ತು. ಸೊ ಕಳೆದ ವರ್ಷ ಒಂದು ಸಂಕಲ್ಪ ನಾವು ಮಾಡ್ಕೊಂಡಿದ್ವಿ. ಶಿರಹಟ್ಟಿಯ ಪೂಜ್ಯ ಫಕೀರ ಶ್ರೀ ಸಿದ್ದರಾಮ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ನೂತನ ತೇರು ಹಾಕಬೇಕು ಅಂತಕೊಂಡು ನಾವು ಹೇಳಿದರು. ಅವರ ಒಂದು ಆಶೀರ್ವಾದದಿಂದ ನೂತನ ತೇರಿನ ಒಂದು ನಾವೇನು ಹೇಳ್ತೀವಲ್ಲ, ಒಂದು ತಯಾರಿ ಕಾರ್ಯಕ್ರಮ ಶುರುವಾಯಿತು. ಅವತ್ತಿನ